ತಾಮ ಇದು ರಶ್ಮಿಕಾ ಮಂದಣ್ಣ ಹಾಗೆ ಆಶಿಕ್ ಖುರಾನ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಚಿತ್ರ. ಇನ್ನು ಇದು MHCU ಯೂನಿವರ್ಸ್ ಅಂದರೆ ಮ್ಯಾಡಕ್ ಹಾರರ್ ಕಾಮಿಡಿ ಯೂನಿವರ್ಸ್ನಲ್ಲಿ ಬರುವಂಥ ಒಂದು ಸಿನಿಮಾವಾಗಿದೆ. ಈ ಯೂನಿವರ್ಸ್ ಕಾನ್ಸೆಪ್ಟ್ನ ಈಗ ಬರ್ತಿರೋ ಎಲ್ಲ ಸಿನಿಮಾದಲ್ಲೂ ಕೂಡ ಅಡಾಪ್ಟ್ ಮಾಡ್ಕೊಳ್ತಿದ್ದಾರೆ. ಆ್ಯಂಡ್ ಈ ರೀತಿ ಕಾನ್ಸೆಪ್ಟಲ್ಲಿ ಬಂದ ಎಲ್ಲ ಸಿನಿಮಾಗಳು ವರ್ಕ್ ಆಗ್ತಿದೆ ಅಂದರೆ ಇಲ್ಲ, ಕೆಲವೊಂದು ವರ್ಕ್ ಆಗ್ತಿದೆ ಬಿಟ್ಟರೆ ಇನ್ನು ಕೆಲವು ವರ್ಕ್ ಆಗ್ತಿಲ್ಲ. ಆದರೆ ಈ ಸ್ತ್ರೀ ಯೂನಿವರ್ಸ್ನಲ್ಲಿ ಬರ್ತಿರೋ ಸಿನಿಮಾಗಳು ಇರೋದ್ರಲ್ಲಿ ಇದು ಟಾಪ್ನಲ್ಲಿದೆ ಅಂತೀನಿ. ಈಗ ಈ ಯೂನಿವರ್ಸ್ನಲ್ಲಿ ಬಂದಿರೋ ತಾಮಸ್ ಸಿನಿಮಾ ಹೇಗಿದೆ, ಸಿನಿಮಾದಲ್ಲಿ ನನಗೇನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಇದರ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಹೀರೋ ಆದ ಅಲೋಕ್ ಒಬ್ಬ ಪ್ರೆಸ್ ರಿಪೋರ್ಟರ್ ಆಗಿರ್ತಾನೆ. ಇವನು ಅಡ್ವೆಂಚರ್ಗೋಸ್ಕರ ಒಂದು ಫಾರೆಸ್ಟ್ಗೆ ಹೋಗಿರ್ತಾನೆ. ಆ್ಯಂಡ್ ಅಲ್ಲಿ ನಡೆಯೋ ಒಂದು ಇನ್ಸಿಡೆಂಟ್ನಿಂದ ಇವನು ಕಾಡಿನಲ್ಲೇ ಕಳೆದು ಹೋಗ್ತಾನೆ. ಸೊ ಆ ಕಾಡಿನಲ್ಲಿ ತಡಕ ಎಂಬ ಹುಡುಗಿ ಸಿಗ್ತಾಳೆ. ಆದರೆ ಆ ಹುಡುಗಿ ಒಬ್ಬಳು ವ್ಯಾಂಪೈರ್ ಆಗಿರ್ತಾಳೆ. ಸೊ ಮುಂದೆ ಅವಳ ಹೆಲ್ಪ್ ತಗೊಂಡು ಕಾಡಿನಿಂದ ಹೊರಬರೋ ಪ್ರೋಸೆಸ್ನಲ್ಲಿ ಏನೆಲ್ಲ ನಡೆಯುತ್ತೆ, ಹಾಗೆ ಅಲ್ಲಿಂದ ಬಂದ ನಂತರ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದಂದರೆ ಇದರ ಸ್ಟೋರಿ ಹಾಗೆ ವರ್ಲ್ಡ್ ಬಿಲ್ಡಿಂಗ್ ತುಂಬ ಚೆನ್ನಾಗಿತ್ತು. ಸಿನಿಮಾದ ರೈಟಿಂಗ್ನಲ್ಲಿ ಇದೊಂದು ಯೂನಿವರ್ಸ್ ಸಿನಿಮಾದಲ್ಲಿ ಬರುವಂಥ ಒಂದು ಪಾರ್ಟ್ ಆಗಿದೆ ಅಂತ ಮೈಂಡ್ನಲ್ಲಿ ಇಟ್ಕೊಂಡು ಸಿನಿಮಾದಲ್ಲಿ ಬರುವಂಥ ಸೀನ್ಸ್ಗಳನ್ನು ಬರ್ಕೊಂಡಿದ್ದಾರೆ. ಆ್ಯಂಡ್ ಆ ರೀತಿ ಬರ್ಕೊಂಡ ಎಲ್ಲ ಸೀನ್ಸ್ಗಳು ಕೂಡ ತುಂಬ ಎಂಟರ್ಟೈನಿಂಗ್ ಆಗಿರ್ತವೆ. ಹಾಗೆ ಸಿನಿಮಾದ ಸ್ಟೋರಿಯ ತಕ್ಕಂಗೆ ಒಂದೊಳ್ಳೆ ವರ್ಲ್ಡ್ ಬಿಲ್ಡಿಂಗ್ನ ಮಾಡ್ಕೊಂಡಿದ್ದಾರೆ. ಹಾಗೆ ಸಿನಿಮಾದಲ್ಲಿ ಏನು ತೋರಿಸಿದ್ದಾರಲ್ಲ ಆ ವ್ಯಾಂಪೈರ್ ವರ್ಲ್ಡ್ನ, ಅದಕ್ಕೆ ಎಷ್ಟು ಡೆಫಿನೇಷನ್ ಬೇಕೋ ಅಷ್ಟೇ ಡೆಫಿನೇಷನ್ನ ಕೊಟ್ಟಿದ್ದಾರೆ. ಡೀಪಾಗಿ ಏನು ತೋರಿಸ್ತಿಲ್ಲ. ಆ್ಯಂಡ್ ಇದೊಂದು ಸಿನಿಮಾ ಟೀಮ್ ಕಡೆಯಿಂದ ಒಂದೊಳ್ಳೆ ಐಡಿಯಾ ಅಂತೀನಿ. ಇಲ್ಲ ಅಂದರೆ ಸಿನಿಮಾ ಫುಲ್ ಡ್ರ್ಯಾಗ್ ಆಗ್ತಿತ್ತು. ಇನ್ನು ಇದರ ಫಸ್ಟ್ ಹಾಫ್ನ ಫುಲ್ ವರ್ಲ್ಡ್ ಬಿಲ್ಡ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನು ಸಿನಿಮಾದ ಸೆಕೆಂಡ್ ಹಾಫ್ ಜೊತೆಗೆ ಫಸ್ಟ್ ಹಾಫ್ನ ಕಂಪೇರ್ ಮಾಡಿಕೊಂಡ್ರೆ ಸೆಕೆಂಡ್ ಹಾಫ್ ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಆ್ಯಕ್ಚುಲಿ ಸಿನಿಮಾದ ಮೇನ್ ಏನು ಥೀಮ್ ಇದೆಯಲ್ಲ ಅದು ನೋಡೋಕೆ ಸಿಗೋದೇ ಇದರ ಸೆಕೆಂಡ್ ಹಾಫ್ನಲ್ಲಿ. ಇನ್ನು ಸಿನಿಮಾದ ವಿಜುವಲ್ಸ್ ವಿಷಯಕ್ಕೆ ಬರೋದಾದರೆ ತುಂಬ ಸ್ಟನ್ನಿಂಗ್ ಆಗಿತ್ತು, ಅಷ್ಟೇ ರಿಚ್ ಆಗಿತ್ತು ಅಂತೀನಿ. ಇನ್ನು ಸಿನಿಮಾದ ಸಿನಿಮಾಟೋಗ್ರಫಿನೂ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವುಗಳ ಜೊತೆಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಒಂದು ಮಟ್ಟಿಗೆ ಪರವಾಗಿರಲಿಲ್ಲ ಅನಿಸ್ತು. ಇನ್ನು ಸಿನಿಮಾದಲ್ಲಿ ನನಗೆ ಮೇಜರ್ ಆಗಿ ಮೈನಸ್ ಅನಿಸಿದ್ದೆ ಸಿನಿಮಾದಲ್ಲಿ ಇರುವಂಥ ಸಾಂಗ್ಸ್ ತುಂಬ ಇರಿಟೇಟಿಂಗ್ ಆಗಿತ್ತು. ಆ್ಯಂಡ್ ಅವುಗಳನ್ನು ಪ್ಲೇಸ್ ಮಾಡಿರೋ ಜಾಗನೂ ಕೂಡ ತುಂಬ ಫೋರ್ಸಬಲ್ ಆಗಿತ್ತು ಅಂತೀನಿ. ಇನ್ನು ಇದರಲ್ಲಿ ನನಗೆ ನೆಗೆಟಿವ್ ಅನಿಸಿದಂದರೆ ಸಿನಿಮಾದ ಮೇನ್ ಸ್ಟೋರಿಯಲ್ಲಿ ಒಂದು ಆರ್ಕ್ ಇದೆ, ಆದರೆ ಅದನ್ನು ರೈಟಿಂಗ್ನಲ್ಲಿ ಹಾಗೆ ಎಕ್ಸಿಕ್ಯೂಷನಲ್ಲಿ ತುಂಬ ಡಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತೀನಿ. ಹಾಗೆ ಸಿನಿಮಾದಲ್ಲಿ ಇರುವಂಥ ಯಾವುದೇ ಕಾಮಿಡಿ ಸೀನ್ಸ್ಗಳು ಕೂಡ ನನಗೆ ನಗು ತರಿಸಲಿಲ್ಲ. ಯಾಕಂದರೆ ಯಾವುದೇ ಕಾಮಿಡಿ ಸೀನ್ಸ್ಗಳು ಕೂಡ ನಗು ತರಿಸೋ ರೀತಿ ಇರಲಿಲ್ಲ ಅಂತೀನಿ. ಇನ್ನು ಸಿನಿಮಾನ ಹಾರರ್ ಕಾಮಿಡಿ ಸಿನಿಮಾ ಅಂದರು, ಆದರೆ ಸಿನಿಮಾದಲ್ಲಿ ಕಾಮಿಡಿ ಏನೋ ಇತ್ತು, ಆದರೆ ಹಾರರ್ ಸೀನ್ಸ್ಗಳು ಸಿನಿಮಾದ ಪೂರ್ತಿ ಒಂದು ಕೂಡ ನೋಡೋಕೆ ಸಿಗ್ಲಿಲ್ಲ ಅಂತೀನಿ. ಹಾಗೆ ಸಿನಿಮಾದಲ್ಲಿ ಇರುವಂಥ ಯಾವುದೇ ಸಾಂಗ್ಸ್ಗಳು ಕೂಡ ಸಿನಿಮಾಗೆ ಅವಶ್ಯಕತೆನೇ ಇರಲಿಲ್ಲ ಅಂತೀನಿ. ಇನ್ನು ಸಿನಿಮಾದಲ್ಲಿ ಇರುವಂಥ ಗ್ಲಾಮರಸ್ ಸೀನ್ಸ್ಗಳನ್ನು ಕಮ್ಮಿ ಮಾಡಿ ಸಿನಿಮಾದ ಮೇನ್ ಏನು ಥೀಮ್ ಇದೆಯಲ್ಲ ಅದನ್ನು ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡ್ಬೋದಿತ್ತು ಅನಿಸ್ತು. ಇನ್ನು ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಡೀಸೆಂಟ್ ಆಗಿರುವಂಥ ಒಂದೊಳ್ಳೆ ಸಿನಿಮಾ ಅಂತೀನಿ. ಅದರಲ್ಲೂ ನೀವೇನಾದರೂ ಒಂದೊಳ್ಳೆ ಡಾರ್ಕ್ ಕಾಮಿಡಿ ಇರುವಂಥ ಸಿನಿಮಾ ನೋಡ್ಬೇಕು ಅಂದ್ಕೊಂಡಿದ್ರೆ ಈ ಸಿನಿಮಾ ಬೆಸ್ಟ್ ಆಪ್ಷನ್ ಆಗುತ್ತೆ. ನೀವೇನಾದರೂ ಈ ಸ್ತ್ರೀ ಯೂನಿವರ್ಸ್ನ ಫಾಲೋ ಮಾಡೋರಾಗಿದ್ರೆ ಈ ಸಿನಿಮಾ ಮಸ್ಟ್ ವಾಚ್ ಮೂವಿ ಅಂತೀನಿ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ಎಸ್ ನೋಡ್ಬಹುದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್ ನಾನು ಈ ಸಿನಿಮಾ ನೋಡಿದಾದ್ಮೇಲೆ ನನಗನ್ಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ಗೆ ಬರೋ ಕಂಟೆಂಟ್ ಏನಾದರೂ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.